ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನವ್ರು ಭೇಟಿ ಮಾಡಿದ್ರು ಅಂತ ಗೊತ್ತು, ಏನು ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನಲ್ಲಿ ಯಾರನ್ನ ಕೇಳೋಂಥ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ಕೆ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ಮ ಬೆಂಗಳೂರು ಜನ ಏನು, ನಮ್ಮ ಕನಕಪುರ ಜನಕ್ಕೇನು, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಅನುಕೂಲ ಆಗಬಾರ್ದಾ? ನಿಮ್ಗೆ ಮಾತ್ರ. ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ? ನಮ್ಮದು ಬೆಂಗಳೂರು ಜಿಲ್ಲೆ ರೀ, ನಮ್ಮ ಜನ ಬದುಕಲಿ ರೀ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ? ನಂಬರ್ 1. ಎರಡನೇದು ಇನ್ನೊಂದು ವಿಚಾರ, ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನವ್ರು ಭೇಟಿ ಮಾಡಿದ್ರು ಅಂತ ಗೊತ್ತು, ಏನು ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನಲ್ಲಿ ಯಾರನ್ನ ಕೇಳೋಂಥ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ಕೆ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ಮ ಬೆಂಗಳೂರು ಜನ ಏನು, ನಮ್ಮ ಕನಕಪುರ ಜನಕ್ಕೇನು, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಅನುಕೂಲ ಆಗಬಾರ್ದಾ? ನಿಮ್ಗೆ ಮಾತ್ರ. ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ? ನಮ್ಮದು ಬೆಂಗಳೂರು ಜಿಲ್ಲೆ ರೀ, ನಮ್ಮ ಜನ ಬದುಕಲಿ ರೀ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ? ನಂಬರ್ 1. ಎರಡನೇದು ಇನ್ನೊಂದು ವಿಚಾರ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.